ಒಣಬೇಸಾಯ ಕೃಷಿಯಲ್ಲಿ ಒಂದು ಜೂನ್ ಹಂತದಲ್ಲಿ ಜೂನ್ ಮೊದಲನೇ ವಾರದಲ್ಲಿ ಒಂದು ಬಿತ್ತನೆಯನ್ನು ಒಂದು ಮಾಡಬೇಕಾಗತ್ತೆ ಮೆಣಸಿನ್ಕಾಯಿಯನ್ನು. ಆ ಮೆಣಸಿನ್ಕಾಯಲ್ಲಿ ಜಾತಿಗಳಲ್ಲಿ ಭಾಳ ಇವೆ. ಒಂದು ದ್ಯಾವನೂರು ಕಡ್ಡಿ, ಇನ್ನೊಂದು ಅಣ್ಣಿಗಿರಿ ಡಿಲೆಕ್ಸು, ಅನಂತರ ನೂಲಿ ಡಬ್ಬಿ, ಬ್ಯಾಡಗಿ ಕಡ್ಡಿ, ಇನ್ನಿತರ ಇರ್ತಕ್ಕಂಥ ನಮ್ಮ ಒಣಬೇಸಾಯ ಕೃಷಿಯಲ್ಲಿ ಒಂದು ನಮ್ಮ ಭೂಮಿ ಅನುಗುಣವಾಗಿ ನಾವು ತಲೆತಲಾಂತರ ಇವತ್ತು ಅದನ್ನು ಸುಧಾರಿಸಿದ ತಳಿಯಾಗಿ ನಾವು ಮಾಡ್ಕೊತ ಬಂದಿದ್ದೇವೆ. ಇವತ್ತಿನ ಸಹಿತ ಇಂದಿಗೂ ಸಹಿತ ನಾವು ಯಾವ ಒಂದು ಬೀಜಗಳನ್ನು ಸೀಡ್ಸ್ ಅಂದರೆ ಇವತ್ತು ಸಿಜೆಂಟದ್ದು ಹಲವಾರು ಮುಖದಿಂದ ಹಲವಾರು ಒಂದು ಇವತ್ತು ಗುಜರಾತ್ ತಳಿ ಇನ್ನಿತರ ನೀರಾವರಿ ತಳಿಗಳು ಸಹಿತ ಒಂದು ಮೆಣಸಿನ್ಕಾಯಿ ಬೆಳೆಯಲ್ಲಿ ಭಾಳ ಪ್ರಮುಖ ಪಾತ್ರ ವಹಿಸಿದ್ದು. ಆದ್ರೆ ಇವತ್ತಿನ ಕಾಲಕ್ಕೆ ಏನಾಗೈತೆ ಅಂತಂದ್ರೆ ಒಂದು ವಾಣಿಜ್ಯ ಬೆಳೆವಾಗಿ ಇವತ್ತು ಮೆಣಸಿನ್ಕಾಯಿ ಬೆಳೆಗೆ ಹೆಚ್ಚಿನ ಒಂದು ಒಂದು ಬೆಲೆ ಇದೆ. ಆದರೆ ಇವತ್ತು ದಿಢೀರ್ನ ಎಲ್ಲರೂ ಏಕಮುಖವಾಗಿ ಬೆಳೆದಿಂದ ಹಿಂದಿನ ವರ್ಷ ಏಕಮುಖವಾಗಿ ಎಲ್ಲರೂ ಅದನ್ನು ಬೆಳೆದ್ರಿಂದ ಒಟ್ಟಾರೆ ಹೇಳ್ಬೇಕಂತಂದ್ರೆ ಒಂದು ಬೆಲೆ ಬಿದ್ದ ಕಾರಣ ಒಂದು ಬ್ಯಾಡಗಿಯ ಒಂದು ಕೃಷಿ ಉತ್ಪನ್ನ ಮಾರುಕಟ್ಟೆಯು ಸಹಿತ ಒಂದು ಆವತ್ತಿಗೆ ಅನಾಹುತ ಆಯಿತು. ದಿಢೀರ್ನ ಒಂದು ಬೆಲೆ ಬಿದ್ದದಕ್ಕೆ ಹೀಗಾಗಿ ರೈತರು ಹೆಚ್ಚು ಇವತ್ತು ಮೆಣಸಿನ್ಕಾಯಿ ಬೆಳೆಗಳನ್ನು ಬೆಳೆಯೋದನ್ನು ಆಸಕ್ತಿನ ಕೈ ಬಿಟ್ಟಿದ್ದಾರೆ. ಇವತ್ತು ತಳಿ ನಶಿಸಿ ಹೋತಂತಂದ್ರೆ ಇರ್ತಕ್ಕಂಥ ಒಂದು ರುಚಿ ಮತ್ತು ಗುಣಮಟ್ಟ ಸಹಿತ ಹೋಗ್ತೈತಿ. ಹೀಗಾಗಿ ಮುಂದಿನ ದಿನಮಾನದಾಗ ಸಹಿತ ನಾವು ಈ ವರ್ಷ ಪ್ರೆಸೆಂಟಾಗಿ ಸಹಿತ ನಾವು ಬೆಳೆ ಬಿಡಬಾರ್ದು ಅನ್ನೋಂಥ ಉದ್ದೇಶದಾಗ ಮಾಡಿದ್ದೀವಿ. ಆದರೆ ಅತಿವೃಷ್ಟಿಯಿಂದ ಮಳೆಯಿಂದ ಶೇಕಡಾವಾರು ಪ್ರಕಾರ ಅಂತಂದ್ರೆ ಒಂದು 10% ಅಷ್ಟೇ ನಮಗೆ ಒಂದು ಸರಾಸರಿ ಇಳುವರಿ ಬರ್ತೈತಿ. ಪೂರ್ತಿ ಎಲ್ಲ ಒಂದು ಗಿಡದಲ್ಲಿ ಇರ್ತಕ್ಕಂಥ ಕಾಯಿಗಳ ಸಂಖ್ಯೆ ಕಡಿಮೆ ಆಗಿದೆ ಮತ್ತು ಗಿಡದಲ್ಲಿ ಒಂದು ಇರ್ತಕ್ಕಂಥ ಶಕ್ತಿ ಕಡಿಮೆ ಆಗಿದೆ. ಮತ್ತು ಈ ಒಂದು ನವಂಬರ್ ತಿಂಗಳು ಬಂದಪ್ಪ ಅಂದ್ರೆ ಪೂರ್ತಿ ನಮ್ಗೆ ಶೇಕಡಾವಾರು ಪ್ರಕಾರ ಒಂದು 80% ಕಾಯಿ ಹಣ್ಣು ಇರಬೇಕಾಗಿತ್ತು. ಆದರೆ 10% ಅಷ್ಟೇ ಇವತ್ತು ಗಿಡದಲ್ಲಿದೆ. ಹೀಗಾಗಿ ಈ ಒಂದು ರೈತ ಬೆಳಿಬೇಕಂದ್ರೆ ಎಲ್ಲವಕ್ಕೂ ಇವತ್ತು ನಾವು ಒಂದು ಒಳ್ಳೆಯ ಬೆಲೆ ಬೇಕು ಮತ್ತು ಅದಕ್ಕಾದಂಥ ಒಂದು ಮಾನ್ಯತೆ ಬೇಕು. ಇವತ್ತು ಹಿಂದೆ ಬ್ರಿಟಿಷರ ಒಂದು ವ್ಯಾಪಾರ ಅನುಗುಣವಾಗಿ ಒಂದು ಮಸಾಲೆ ಪದಾರ್ಥ ಅಂತಂದ್ರೆ ಇವೇ ಎಲ್ಲ ಮಸಾಲೆ ಪದಾರ್ಥ ಸಾಂಬಾರು ಪದಾರ್ಥಗಳನ್ನು ಸಹಿತ ಇಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಬೆಳೀತಿದ್ರಂತಂದ್ರೆ ಇವತ್ತು ನಮ್ಮ ಒಂದು ಸುಮಾರು 200 ವರ್ಷ ನಮ್ಮ ಕಾಲಾವಧಿ ಒಳಗೆ ಬ್ರಿಟಿಷರ ಆಡಳಿತ ವೈಖರಿ ಮಾಡಿದ್ರು. ಮುಂದಿನ ದಿನಮಾನದ ಸಹಿತ ಹೆಚ್ಚು ನಾವು ಒಂದು ರೈತರು ಬೆಳಿಬೇಕಂದ್ರೆ ಸರ್ಕಾರ ನಿಗದಿತ ಆದಂಥ MSP ಕೊಟ್ಟು ಆ ಬೆಳೆಗಾರನಿಗೆ ಒಂದು ಒಳ್ಳೆಯ ಬೆಲೆ ಕೊಡಬೇಕು. ಒಂದು ಬೆಳೆ ಬಂದಾಗ ಸಹಿತ ದಿಢೀರ್ನೆ ಬೆಲೆ ಬಿದ್ದರೆ ರೈತ ಆತಂಕ ಸ್ಥಿತಿ ಹೋಗಕ್ಕನ್ನ ಇದನ್ನು ಎಚ್ಚೆತ್ಕೊಂಡು ಸರ್ಕಾರ ಬೇಗನೆ ಇದಕ್ಕೆ ನಿರ್ದಿಷ್ಟವಾದಂಥ ಬೆಲೆಯನ್ನು ಕೊಟ್ಟು ಒಂದು MSPಗೂ ಸಹಿತ ಇದಕ್ಕೊಂದು ಅನ್ವಯ ಮಾಡ್ಬೇಕಂತ ಈ ಮೂಲಕ ಹೇಳ್ತಾ ಇದ್ದೀನಿ. ಇಂದಿನ ದಿನಮಾನದಂದು ಸುಮಾರು 40 ವರ್ಷದ ಒಂದು ಹಿಂದಿನ ಬದುಕು ಹೇಗಿತ್ತಪ್ಪ ಅಂತಂದ್ರೆ ಒಂದು 70ನೇ ಒಂದು ಇಸ್ವಿಯಲ್ಲಿ ಒಂದು ಸಮಸ್ಯೆ ಇತ್ತು. ಆ ಸಮಸ್ಯೆ ಏನಪ್ಪ ಅಂದ್ರೆ ಬಡತನ ಅನ್ನೋದು ಒಂದು ಭಾಳ ಒಂದು ಬಹುಪಾಲು ಜನರಿಗೆ ಒಂದು ಬಡತನ ಅನ್ನೋದು ಭಾಳ ಒಂದು ಗಂಭೀರವಾದ ಸ್ಥಿತಿ ಹೋಗಿತ್ತು. ಅವತ್ತೆಲ್ಲ ಒಂದು ಕೃಷಿ ಕ್ಷೇತ್ರದಲ್ಲಿ ಶೇಕಡಾವಾರು ಪ್ರಕಾರ 75% ಕೃಷಿಯನ್ನು ಮಾಡ್ತಿದ್ರು. ಹೀಗಾಗಿ ಒಂದು ರೈತಾಪಿ ಕುಲಕ್ಕೆ ಹೆಚ್ಚಿನ ಒಂದು ಕೂಲಿ ಕಾರ್ಮಿಕರು ಮತ್ತು ದುಡಿಯೋರು ಎಲ್ಲರೂ ಒಂದು ಜೊತೆಯಾಗಿ ಕೆಲಸ ಮಾಡಿದ್ರು. ಅವತ್ತೆಲ್ಲ ಒಂದು ಇರ್ತಕ್ಕಂಥ ಆಹಾರ ಧಾನ್ಯಗಳಲ್ಲಿ ಸ್ವಲ್ಪ ಏನಪ್ಪ ಅಂದ್ರೆ ಇವತ್ತು ಇಳಿಮುಖ ಇತ್ತು. ಏನಂತಂದ್ರೆ ಇವತ್ತು ನಾವು ಸೀಡ್ಸ್ ಬೀಜಕ್ಕೆ ಬಂದಿದ್ದರಿಂದ ಮತ್ತು ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನು ನಾವು ಬಂದಿದ್ದರಿಂದ ಇವತ್ತು ಹೆಚ್ಚು ನಾವು ಒಂದು ಬೆಳೆ ಮತ್ತು ಇಳುವರಿಗಳಲ್ಲಿ ನಾವು ಹೆಚ್ಚು ಮುನ್ನುಗ್ತಿದ್ದೇವೆ. ಆದರೆ ಒಂದು 70ರ ದಶಕದಲ್ಲಿ ನಾವು ಹೇಳ್ಬೇಕಂತಂದ್ರೆ ಒಬ್ಬ ಸರಿಯಾಗಿ ದುಡಿತಾನಂದ್ರೆ ಅವು ಹೆಣ್ಣು ಕೊಡ್ತಿದ್ರು. ಇವತ್ತು ಆಸ್ತಿ ಐತಿ ಎಲ್ಲ ಒಂದು ನಮ್ದು ಇರ್ತಕ್ಕಂಥ ಎಲ್ಲ ಒಂದು ಐತಂದ್ರೆ ಸಹಿತ ರೈತಾಪಿ ಕುಲ ಮಾಡ್ತಾನಂದ್ರೆ ಯಾರೂ ಒಂದು ಹೆಣ್ಣು ಕೊಡ್ತಾ ಇಲ್ಲ. ಮತ್ತು ಸಾಕಷ್ಟು ಇವತ್ತು ಭೂಮಿಗೆ ಬೆಲೆ ಬಂದಿದೆ, ಇಲ್ಲ ಅಂತಲ್ಲ, ಭೂಮಿ ಬೆಲೆ ಬಂದಿದೆ. ಆದರೂ ಏನೋ ಗೊತ್ತಿಲ್ಲ. ಇವತ್ತೆಲ್ಲ ಇರ್ತಕ್ಕಂಥ ಒಂದು ಯುವಕರು ಮತ್ತು ಯುವತಿಯರಲ್ಲಿ ಭಾಳ ಭಿನ್ನಾಭಿಪ್ರಾಯ ಇದೆ. ಒಂದು ಯುವಕರಲ್ಲಿ ಹೆಚ್ಚು ಓದುವ ಸಾಮರ್ಥ್ಯ ಇಲ್ಲ. ನಂತರ ಹೆಚ್ಚು ಒಂದು ಶಾಲೆಯ ದಿನಗಳಲ್ಲಿ ಹೆಚ್ಚು ಒಂದು ಜ್ಞಾನದಿಂದ ಕಲಿಯುವಂಥ ಶಕ್ತಿ ಇಲ್ಲ. ಮಹಿಳೆಯರೇ ಮುಂದಿನ ಇವತ್ತು ಮೇಲುಗೈಯಲ್ಲಿ ಸಾಧನೆ ಮಾಡ್ತಿದ್ದಾರೆ. ಹೆಚ್ಚು ವಿದ್ಯಾವಂತರು ಇರ್ತಕ್ಕಂಥವ್ರು ಮಹಿಳೆಯರೇ. ಹೀಗಾಗಿ ಅವರ ಒಂದು ಏನಪ್ಪ ಅಂದ್ರೆ ಮದುವೆ ವಯಸ್ಸಿಗೆ ಬಂದಾಗ ಅವರು ತಮ್ಮ ಇರ್ತಕ್ಕಂಥ ಒಂದು ವಯಸ್ಸನ್ನು ನೋಡಿದಾಗ ಅವರ ಒಂದು ವಿದ್ಯಾರ್ಥಿ ನೋಡಿದಾಗ ಹೆಣ್ಣು ಹಿಂದೆ ಜರ್ತದೆ. ಹೀಗಾಗಿ ಇವತ್ತು ನಮ್ಮ ಹಿಂದಿನ ಒಂದು ಟೈಮ್ ನೋಡಿದ್ರೆ ಜೀತ ಪದ್ಧತಿ ಅಂತಿತ್ತು. ಆ ಜೀತ ಪದ್ಧತಿ ಸಹಿತ ಹೋಗಲಾಡ್ತು. ಇವತ್ತು ಈ ಕ್ಷೇತ್ರಕ್ಕೆ ಬಂದರೂ ಸಹಿತ ಇವತ್ತು ನಾವು ಏನು ಮಾಡುತ್ತಂತಂದ್ರೆ ರೈತರು ಆದಂಥವರು ನಾವು ಯಾರು ಕೂಲಿ ಕಾರ್ಮಿಕರನ್ನು ಕೇಳ್ಬೇಕಂದ್ರೆ ಯುವಕರನ್ನ ಕೇಳ್ಬೇಕಂತಂದ್ರೆ ಅವ್ರು ಮುಂದೆ ಬರ್ತಾ ಇಲ್ಲ. ಸುಮ್ಮನೆ ಸೋಮಾರಿಯಾಗಿ ಊರಲ್ಲಿ ತಿರುಗ್ತಿದ್ದಾರೆ.
ಯಾಕೆ ತಿರುಗ್ತಿದ್ದಾರೆ ಅಂತಂದರೆ ಇವತ್ತು ನಮ್ಮ ಮೊನ್ನೆ ಒಂದು ವರದಿ ಪ್ರಕಾರ ಅಂದ್ರೆ ಏನಪ್ಪ ಅಂದ್ರೆ ಈ ಒಂದು ಹಳ್ಳಿ ಒಂದು ಗ್ರಾಮದಲ್ಲಿ ಹೆಚ್ಚು ಅಂದ್ರೆ ಒಂದು ಗ್ರಾಮದಲ್ಲೇ ಹೆಚ್ಚು ಹಳ್ಳಿ ವಾತಾವರಣದಲ್ಲೇ ಹೆಚ್ಚು ಒಂದು ಫೋನ್ ಬಳಕೆ ಆಗ್ತಾಯಿದೆ. ಹೆಚ್ಚು ಒಂದು ಸುಮ್ಮನೆ ಅಸಡ್ಡವಾಗಿ ಒಂದು ಫೋನ್ಗಳನ್ನು ಬಳಕೆ ಮಾಡ್ತಿದ್ದಾರೆ. ಪಟ್ಟಣ ಪ್ರದೇಶದಲ್ಲಿ ಸೀಮಿತ ಆದಂಥ ದುಡಿಮೆ ಇರ್ತದೆ. ಅವರು ಒಂದು ಇರ್ತಕ್ಕಂಥ ದಿನನಿತ್ಯ ಕ್ರಿಯೆಗೆ ಹಣ ಬೇಕಾಗತ್ತೆ ಅವರಿಗೆ. ಹೀಗಾಗಿ ಅವರು ಒಂದು ದಿನದ ಒಂದು ದುಡಿಮೆಯಲ್ಲೇ ಇರ್ತಾರೆ. ಹಳ್ಳಿಯ ಒಂದು ಇರ್ತಕ್ಕಂಥಲ್ಲೇ ತಂದೆ ತಾಯಿ ದುಡಿತಿರ್ತಾರೆ. ಹೀಗಾಗಿ ಅವರು ಒಂದು ಇವತ್ತಲ್ಲಿ ಇರ್ತಕ್ಕಂಥ ಯುವಕರು ಏನಪ್ಪ ಅಂದ್ರೆ ಸೋಮಾರಿಯಾಗಿ ಊರಲ್ಲೇ ತಿರುಗ್ತಾ ಇದ್ದಾರೆ. ಇವತ್ತು ಎಷ್ಟೋ ಒಂದು ತಿರುಗಿದ್ರು ಸಹಿತ ಅವರಿಗೆ ಒಂದು ಮುಂದೆ ಜೀವನವನ್ನು ಕುಟುಂಬ ಅನ್ನೋದನ್ನು ಅವರಿಗೆ ಭಾಗ್ಯನೇ ಇಲ್ಲ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿನ ಸಾಮರ್ಥ್ಯದಿಂದ ದುಡಿದ್ರೆ ಮಾತ್ರ ಆ ಒಂದು ಬದುಕಿನಲ್ಲಿ ಒಂದು ಹೊಸ ಒಂದು ಚೈತನ್ಯ ಪಡಿಬೋದು. ಯಾವುದೇ ಕೆಲಸ ಅದು ಇವತ್ತು ರೈತಾಪಿ ಮಾಡ್ತೀನಿ ಅಂದರೆ ಸಾಕಷ್ಟು ನಾನು ಶಾಲೆಯ ಕಲಿಯೋ ದಿನದಲ್ಲಿ 1960ರಲ್ಲಿ ನಾನು PUCಯನ್ನು ಒಂದು ವಿಜ್ಞಾನ ವಿಭಾಗದಲ್ಲಿ ಒಂದು 60 ಅಂಕಗಳನ್ನು ಪಡೆದು ಇವತ್ತು ನಾನು ಕೃಷಿ ಕ್ಷೇತ್ರದಲ್ಲಿ ಸಾಕಷ್ಟು ನಾನು ಇನ್ನೂ ಒಂದು ಉತ್ಸಾಹಿಯಾಗಿಯೇ ಕೆಲಸ ಮಾಡ್ತೇನೆ. ಹೀಗೆ ಒಂದು ಇರ್ತಕ್ಕಂಥ ಇವತ್ತು ಯುವಕರು ಮುಂದೆ ಬರ್ತಾಯಿಲ್ಲ. ಯಾಕೆ ಬರ್ತಾಯಿಲ್ಲ ಅಂದರೆ ಅವ್ರಂತಲ್ಲಿ ಸೋಮಾರಿತನ ಇದೆ. ಆ ಸೋಮಾರಿತನ ಇದ್ದ ಸಂಬಂಧ ಇವತ್ತು ಬರ್ತಾಯಿಲ್ಲ. ಎಷ್ಟು ದಿನ ಬಿಡ್ತಾರೋ ಮುಂದೆ ಒಂದು ಹತ್ತಿಗೆ ಒಂದು ಕಾಲು ಬಂದ್ರೆ ಸಸಿಗೆ ಒಂದು ಕಾಲು ಬರ್ತಂತಾರಲ್ಲ, ಹಾಗೆ ಮುಂದೊಂದು ಕಾಲು ಬರುತ್ತೆ. ಆ ಕಾಲು ಬಂದಾಗ ಈ ಕಾಲದ ಅನುಭವ ಅವತ್ತು ಅವ್ರಿಗೆ ಅದು ಅರಿವಾಕತಿ. ಅವತ್ತು ಮುಂದೆ ಅವ್ರಿಗೆ ತಿನ್ನೋಕೆ ಕೂಳು ಸಹಿತ ಸಿಗೋಲ್ಲ ಅನ್ನೋಂಥ ಪರಿಸ್ಥಿತಿ ಮುಂದಿನ ದಿನಮಾನದಾಗ ಎಷ್ಟು ರೈತಾಪಿನ ಹಿನ್ನಡೆ ಮಾಡ್ತಾರೆ. ಅವ್ರಿಗೆ ಮುಂದಿನ ದಿನಮಾನದಾಗ ಇರ್ತಕ್ಕಂಥ ಅನ್ನದ ಅಗಳು ಸಹಿತ ಬಂಗಾರ ಆಕತಿ. ಇವತ್ತು ರೈತಾಪಿಗೆ ಎಷ್ಟು ನಾವು ಹಿನ್ನಡೆ ಎಲ್ಲರೂ ಕೂಡಿ ಎಲ್ಲರೂ ಮನ ಬಂದಾಗ ತುಳಿತಿದ್ದಾರೆ. ಆ ಮನ ಬಂದಾಗ ತುಳಿತಿದ್ದಾರೆ ಅಂದರೆ ಇವತ್ತು ಬೆಳೆ ಬಂದೈತಿ. ಇವತ್ತು ಬೆಳೆ ಬಂದರೆ ಸಹಿತ ಇವತ್ತು ನಮ್ಮ ಕೂಲಿ ಕಾರ್ಮಿಕರು ಸಿಗ್ತಾಯಿಲ್ಲ. ಇವತ್ತು ಸರ್ಕಾರ ಕೊಡ್ತಕ್ಕಂಥ ಭಾಗ್ಯಗಳು ಸಹಿತ ದುರುಪಯೋಗ ಆಗ್ತಾ ಇದ್ದಾವೆ. ಹೀಗಾಗಿ ಮುಂದಿನ ದಿನಮಾನದಾಗ ಒಳ್ಳೆಯ ಒಂದು ಯೋಜನೆಗಳು ಮತ್ತು ರೈತರಿಗೆ ಹೆಚ್ಚು ನೀವು ಒಂದು ಪ್ರೋತ್ಸಾಹ ಕೊಡಬೇಕಂತ ಈ ಮೂಲಕ ಹೇಳ್ತಾ ಇದ್ದೀನಿ. ಮಾಗಡಿ ಕೆರೆಯಲ್ಲಿ ಬರ್ತಕ್ಕಂಥ ವಿದೇಶಿ ಹಕ್ಕಿಗಳು ಒಂದು ಇವತ್ತು ಬಳ್ಳಿ ಶೇಂಗಾವನ್ನು ಭೂಮಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಶೇಂಗಾಗಳಿವೆ. ಈ ಪ್ರಮಾಣದಾಗ ರೈತನ ಒಂದು ಹೊಲಕ್ಕೆ ಆಹಾರಕ್ಕಾಗಿ ಬಂದು ಸಂಪೂರ್ಣವಾಗಿ ಮೇಲೆ ಬಿದ್ದಂಥ ಕಾಯಿಗಳನ್ನು ಸಂಪೂರ್ಣ ಈ ಪ್ರಮಾಣದಾಗ ಇರ್ತಕ್ಕಂಥ ಹಕ್ಕಿಗಳು ದಿನನಿತ್ಯ ಆ ಒಂದು ಇರ್ತಕ್ಕಂಥ ಭೂಮಿಯಲ್ಲಿ ಇರ್ತಕ್ಕಂಥ ಹಕ್ಕಿಗಳು ಆ ಮಾಗಡಿ ಕೆರೆಗೆ ಬರ್ತಕ್ಕಂಥ ವಿದೇಶಿ ಹಕ್ಕಿಗಳು ಸಹಿತ ಬಂದು ಆ ಶೇಂಗಾವನ್ನು ತಿಂತಾಯಿದ್ದಾವೆ. ಈ ಪ್ರಮಾಣದಾಗ ಆದ ರೈತ ಯಾವ ರೀತಿಯಿಂದ ಬದುಕಬೇಕು, ಯಾವ ರೀತಿಯಿಂದ ಮಾಡಬೇಕು, ಪಕ್ಷಿ ಪ್ರಾಣಿ ಮನುಷ್ಯ ಕೂಲಿ ಕಾರ್ಮಿಕರು ಎಲ್ಲ ಒಂದು ಮಳೆ ಅತಿವೃಷ್ಟಿ ಎಲ್ಲವನ್ನು ನಿರ್ವಹಣೆ ಮಾಡ್ಬೇಕಂತಂದ್ರೆ ರೈತಗೆ ಭಾಳ ಒಂದು ಕಷ್ಟದಾಯಕದ ಬದುಕಂತ ಹೇಳ್ತಾ ಇದ್ದೀನಿ ಈ ಮೂಲಕ.